ಎಲ್ಲೋ ಹಾಯ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ನಾನು ವೀಡಿಯೋ ಮಾಡಿದೆ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು. ಹಾಗೆ ಇದು ನಿನ್ನೆ ವೀಡಿಯೋ. ಇವತ್ತು ಫಸ್ಟ್ ಬೆಳಗ್ಗೆನೇ ಎದ್ದು ಪೂಜೆ ಮುಗಿಸ್ಕೊಬಿಡೋಣ ಅಂತ ಹೇಳಿ ಹೂವೆಲ್ಲ ಕಿತ್ಕೊಟ್ಟೆ. ಈಗ ಮಲ್ಲಿಗೆ ಸೀಸನ್ ಆಗಿರೋದ್ರಿಂದ ಮಲ್ಲಿಗೆ ಅಂತೂ ತುಂಬ ಮನೇಲಿ ತುಂಬ ಅದೇ ಘಮ ಘಮ ಅಂತ ಇರುತ್ತೆ. ಕಿತ್ತು ಮಡಗಿದ್ರೆ ಸಾಕು ಮನೆಯೆಲ್ಲ ಫುಲ್ ಅದೇ ಘಮ ಘಮ ಅಂತಿರುತ್ತೆ. ಆ ಮಲ್ಲಿಗೆ ಸ್ಮೆಲ್ಲೇ ಏನೋ ಒಂಥರ ಚೆಂದ, ಮನೇಲಿ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಎಲ್ಲ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಫಸ್ಟ್ ನೋಟ್ಸ್ ಬರೆದ್ಬಿಡೋಣ ಅಂತ ಹೇಳಿ ಬರಿತಾ ಇದ್ದೆ. ಬಟ್ ನೋಟ್ಸ್ ಬರಿತಾ ಬರಿತಾ ಟೈಮ್ ಆಗೋಗಿದೆ ಗೊತ್ತಾಗಿಲ್ಲ. ಹಾಗೆ ಟೈಮ್ ಆಯಿತು ಅಂತ ಹೇಳಿ ಕಾಲೇಜ್ಗೆ ತಿಂಡಿ ಮುಗಿಸಿ ತಿಂಡಿಗೆ ಪರಾಟನ ಮಾಡಿದರು. ಹಾಗೆ ಪರೋಟ ಎಲ್ಲ ತಿಂದ್ಕೊಂಡು ಮತ್ತು ಕಾಲೇಜ್ಗೆ ಹೋದು. ಹಾಗೆ ಕಾಲೇಜಲ್ಲಿ ಇವತ್ತು 3 ಕ್ಲಾಸ್ ಇದ್ದಿದ್ದು, ಹಾಗಾಗಿ 3 ಕ್ಲಾಸ್ ಮುಗಿಸ್ಕೊಂಡು ಇವತ್ತು ಸೆಕೆಂಡ್ ಪಿ ಯು ರಿಸಲ್ಟ್ ಇದ್ದಿದ್ದರಿಂದ ನಮ್ಮ ಫ್ರೆಂಡಿದು ತಂಗಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ಲು. ಹಾಗಾಗಿ ನಮಗೆಲ್ಲ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ಲು. ಹಾಗೆ ಅವ್ರಿಗೆ ಯಾವ್ದು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡಿಕೊಂಡು ಹಾಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು, ಬಟ್ ಗ್ರೂಪಲ್ಲಿ ಇದ್ದಾಗ ಫ್ರೆಂಡ್ಸ್ ಎಲ್ಲ ಗ್ರೂಪಲ್ಲಿ ಇದ್ದಾಗ ಗೊತ್ತಲ್ಲ, ಒಬ್ಬರು ಬೇಡ ಅಂದರೆ ಸಾಕು ಮತ್ತು ನನಗೂ ಇಷ್ಟ ಇಲ್ಲ ಅಂತ ಎಲ್ಲ ಹೋದರು. ಇನ್ನೇನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗೋದು ಅಂತ ಹೇಳಿ ಅದನ್ನು ಸಹ ಕ್ಯಾನ್ಸಲ್ ಮಾಡಿಕೊಂಡು ಹಾಗೆ ಮನೆಗೆ ಹೊರಟು. ಹಾಗೆ ಟ್ರೀಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಹೊಟ್ಟೆ ತುಂಬೋಗ್ಬಿಟ್ಟು ಎಷ್ಟು ತಿನ್ನೋಕ್ಕಂತೂ ಆಗಲೇ ಇಲ್ಲ. ಹಾಗೆ ಮತ್ತೆ ಬಸ್ ಹತ್ಕೊಂಡು ಮನೆಗೆ ಹೋಗಿ ಹಾಗೆ ಮತ್ತು ಫಿಶ್ ಸಾಂಬಾರು ಮಾಡೋಣ ಅಂತ ಹೇಳಿ ತಗೊಂಡೆ. ಬಟ್ ಫಿಶ್ ಸಾಂಬಾರು ಮಾಡೋಕ್ಕೋಗಿ ಅದೆಲ್ಲ ಚೆಲ್ಲೋಗಿಬಿಟ್ಟಿತ್ತು. ಅದಕ್ಕೊಂದು ಸ್ವಲ್ಪ ಬೇಯಿಸ್ಕೊಂಡು ಹಾಗೆ ಫಿಶ್ ಕಬಾಬ್ ಮಾಡೋಣ ಅಂತ ಹೇಳಿ ಮಸಾಲೆ ಎಲ್ಲ ಕಲಸಿ ಹಾಗೆ ಹೇಳ್ಕೊಂಡು ನಾನೇ ಕೂಡ ಅಮ್ಮನ ಹತ್ರ ಎಲ್ಲ ಹೇಳ್ಸ್ಕೊಂಡು ಕಲಿಸ್ಕೊಂಡೆ. ಹಾಗೆ ಫಿಶ್ ಕಬಾಬ್ ಅಂತೂ ತುಂಬ ಸಖತ್ತಾಗಿ ಬಂದಿತ್ತು. ಬಟ್ ಫಿಶ್ ಸಾಂಬಾರಂತೂ ಚೆನ್ನಾಗಿರಲಿಲ್ಲ.